ಕರ್ನಾಟಕ ಪ್ರೆಸ್ ಕ್ಲಬ್ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ದಿನಾಂಕ 5/7/2026 ಭಾನುವಾರದಂದು ಬಾಲಾಜಿ ಕಲ್ಯಾಣ ಮಂಟಪ ಕೊಟ್ಟೂರಿನಲ್ಲಿ ನೆರವೇರಿಸಲಾಗಿದೆ. ಇದರ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಡೋಣೂರು, ಶ್ರೀ ಚಾನುಕೋಟಿ ಮಠ ಕೊಟ್ಟೂರು ಇದರ ಅಧ್ಯಕ್ಷತೆ ತೆಗ್ಗಿನಕೆರೆ ಕೋಟ್ರೇಶ್ ಅಧ್ಯಕ್ಷರು, ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕಾ ಘಟಕ ಕೊಟ್ಟೂರು ಮತ್ತು ಇದರ ಮುಖ್ಯ ಭಾಷಣಕಾರರು ನಂದಕುಮಾರ್ ಪೂಜಾರಿ, ಖ್ಯಾತ ಅಂಕಣಕಾರರು, ಪತ್ರಕರ್ತರು, ಸಿದ್ದಾಪುರ ಯಾದಗಿರಿ ಮತ್ತು ಕೊಟ್ಟೂರು ತಾಲೂಕಿನ ಕರ್ನಾಟಕ ಪ್ರೆಸ್ ಕ್ಲಬ್ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗಿದೆ. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಡಿ ಗ್ರೂಪ್ ನೌಕರರು, ಸ್ಟಾಫ್ ನರ್ಸ್ಗಳಿಗೆ ಸನ್ಮಾನ ಮಾಡಲಾಗಿದೆ. ಅಡುಗೆ ಅನಿಲ ವಿತರಕರಿಗೆ, ಕ್ರೀಡಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ, ಕಟ್ಟಡ ಕಾರ್ಮಿಕರುಗಳಿಗೆ ವಿಜಯನಗರ ಜಿಲ್ಲೆ ಕಮಿಟಿ, ತಾಲೂಕಾ ಕಮಿಟಿ ಕೊಟ್ಟೂರು ಅವರಿಗೆ ಸನ್ಮಾನಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ವರದಿ ಎಚ್ ಪಂಪಾಪತಿ. ಧನ್ಯವಾದಗಳು. ಜೀವಕ್ಕೆ ಮರುಹುಟ್ಟತಕ್ಕಂಥ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಕೊಟ್ಟೂರು ಮತ್ತು ಕೊಟ್ಟೂರು ತಾಲೂಕಿನ ಜನರಿಗೆ ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಎಲ್ಲ ಸನ್ಮಾನ ಪುರಸ್ಕೃತರಿಗೆ ಮತ್ತೊಮ್ಮೆ ಆ ಭಗವಂತ ಆಶೀರ್ವಾದವನ್ನು ಮಾಡಿ ಶ್ರೀ ಎಚ್ ಮಾಮೂಲ್ ಸಾಹೇಬ್ ಸೈಕಲ್ ಶಾಪ್ ಕೊಟ್ಟೂರು, ಶ್ರೀ ನಾಗರಾಜರವರು ಡಿ ಗ್ರೂಪ್ ನೌಕರರು ತಾಲೂಕು ಪಂಚಾಯತಿ ಕೊಟ್ಟೂರು, ಈ ಎಲ್ಲ ಗಣ್ಯಮಾನ್ಯರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಪ್ರೆಸ್ ಕ್ಲಬ್ನ ಸರ್ವರು ಕೂಡ कुमारी बी अनिता
ಕೊಟ್ಟೂರು, ಕುಮಾರಿ ಪಾಪಮ್ಮ ಕೊಟ್ಟೂರು ಹಾಗೂ ಶಾರದಾ ಸರ್ಕಾರಿ ಪದವಿ ಕಾಲೇಜ್ ಕೊಟ್ಟೂರು, ಪರಸಪ್ಪ ಪೂಜಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹಾಗೆ ಶಾರದಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ದೇಶದ ಬೆನ್ನೆಲುಬು ರೈತರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸತಕ್ಕಂಥದ್ದು ನಮ್ಮ ಪ್ರೆಸ್ ಕ್ಲಬ್ನ ಹೆಮ್ಮೆ. ಶ್ರೀಯುತ ಬುಡೇನ್ ಸಾಬ್ ಅವರು, ಅಣ್ಣಿಗೇರಿ ಬುಡೇನ್ ಸಾಬ್ ಅಂತ ಕರೀತಾರೆ, ಅವರನ್ನು ಸಹ ವಿಶೇಷವಾಗಿ ಇಲ್ಲಿ ಗುರುತಿಸಿಕೊಳ್ತಾ ಅವರಿಗೆ ಸನ್ಮಾನ ಪುರಸ್ಕಾರವನ್ನು ಮಾಡಬೇಕಾಗಿ ತಮ್ಮೆಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಕ್ರೀಡಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಗುರುತಿಸ್ತಕ್ಕಂಥದ್ದು. ಬಿ ಪ್ರವೀಣ್ ರವರು ಟೇಬಲ್ ಟೆನ್ನಿಸ್ ಸ್ಪರ್ಧೆ, ಹಾಗೆ ಎಂ ವರುಣ್ ರವರು ಟೇಬಲ್ ಟೆನ್ನಿಸ್ ಸ್ಪರ್ಧೆ, ಹಾಗೂ ಬಿ ವಿನಯ್ ಕುಮಾರ್ ಅವರು ಅಥ್ಲೆಟಿಕ್ಸ್ನಲ್ಲಿ ಒಂದೇ ಶಾಲೆಯ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ವಿಶೇಷದಲ್ಲಿ ವಿಶೇಷ. ಆ ಎಲ್ಲ ಮಕ್ಕಳನ್ನು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.